प्रज्ञस्मृति यस्तु भगवत्कार्य साधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। श्रीगुरुभ्यो नमः। ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 31ನೇ ಅಧ್ಯಾಯದಲ್ಲಿ 51ನೇ ಶ್ಲೋಕ. ಧೃತರಾಷ್ಟ್ರ ತಾನು ಮಾಡಿದ ತಪ್ಪುಗಳನ್ನೆಲ್ಲ ನೆನೆಸಿಕೊಂಡು ಅದರ ಪರಿಹಾರಕ್ಕಾಗಿ ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕು ಅಂತ ಭೀಮನಿಂದ ವಿದುರನಿಂದ ಪ್ರೇರಿತನಾಗಿ ಮಾಡ್ತಾ ಇದ್ದಾರೆ. ಆ ವಿಚಾರ ನೋಡ್ತಾ ಇದ್ದೀವಿ. ಇತ್ಯುಕ್ತೆ ಸ್ವಗುಣಾನುಚ್ಚೈಃ ಕೀರ್ತಯದ್ಭಿಃ ಸುದುಃಖಿತೈಃ ಪರ್ಯಶ್ರುನಯನೈಃ ಕೃಚ್ರಾತ್ ಪರಿಜಾನ ಪದೈಶ್ಚಿರಾತ್ ಅನುಜ್ಞಾತೋ ಯಯೋ ಪಾರ್ಥೈಃ ಅನುಯಾತಃ ಸುದೂರತಃ ಇತಿ ಏವಂ ಪ್ರಕಾರೇಣ ಉಕ್ತೆ. ಈ ರೀತಿ ಸತಿ, ಈ ರೀತಿಯಾಗಿ ಧೃತರಾಷ್ಟ್ರ ಹೇಳಿ ಸ್ವಗುಣಾನ್ ಸ್ವಸ್ಯ ಧೃತರಾಷ್ಟ್ರಸ್ಯ ಗುಣ ಅನುಚ್ಚೈಃ ಉತ್ಕೃಷ್ಟಂ ಯಥಾ ಸ್ಯಾತ್ ತಥಾ ಕೀರ್ತಯದ್ಭಿಃ ಸುದುಃಖಿತೈಃ ಅತಿಶೋಕಂ ಪ್ರಾಪ್ತೈಃ. ಸ್ವಗುಣಾನ್ ತನ್ನ ಗುಣ ಅಂದ್ರೆ ಧೃತರಾಷ್ಟ್ರ ತನ್ನ ಗುಣಗಳನ್ನ ಹೇಳಿಕೊಂಡು ನಾನು ಹೇಗೆ ಪಾಪ ಮಾಡಿದ್ದೇನೆ ಆ ವಿಚಾರವನ್ನೆಲ್ಲ ಹೇಳಿ ಸುದುಃಖಿತೈಹಿ ಅತಿಶೋಕಂ ಪ್ರಾಪ್ತೈಹಿ ಭಾರಿ ದುಃಖಿತನಾಗಿ ಪರ್ಯಶ್ರೂಣಿ ಪೂರ್ಣಾನಿ ಅವನ ಕಣ್ಣು ತುಂಬ ಕಣ್ಣೀರಂತೆ, ಕಣ್ಣು ತುಂಬ ನೀರು ಆ ರೀತಿಯಾಗಿ ಅವನು ಪೌರಜಾನ ಪದೈಹಿ ಪುರೇ ಪಾಂಡವರು ಪೌರಜನರು ಅಂತ ಯಾರಿದ್ದಾರೆ ಆ ಊರಿನ ಜನರು ಅವರ ಮುಂದೆ ವರ್ತಮಾನ ಜನೈಹಿ ಪಾರ್ಥೈಹಿ ಚ ಪಾಂಡವರು ಇದ್ದರು. ಅವರ ಮುಂದೆ ಬಹುಕಾಲದಿಂದ ಕಷ್ಟದಿಂದ ಅನುಜ್ಞಾತಃ ಅನುಜ್ಞೆಯನ್ನು ಪಡಿತಾನೆ. ತಾನು ಕಾಡಿಗೆ ಹೋಗಿ ತಪಸ್ ಮಾಡೋದಕ್ಕೆ ಅನುಜ್ಞೆಯನ್ನು ಪಡಿತಾನೆ. ಪಾಂಡವೈಹಿ ಸುದೂರತಃ ಅನುಯಾತಃ ಆ ಧೃತರಾಷ್ಟ್ರನನ್ನ ಭಾರಿ ದೂರ ಹಿಂಬಾಲಿಸಿಕೊಂಡು ಪಾಂಡವರೆಲ್ಲ ಹೋಗಿ ಅವನನ್ನ ಕಾಡಿಗೆ ಕಳುಹಿಸಿ ಬರ್ತಾ ಇದ್ದಾರೆ. ಸಂಜಯೋ ವಿದುರಶ್ಚೈನಂ ಸಭಾರ್ಯಂ ಅನುಜಗ್ಮತು ಅನುಭವರಾಜತಂ ಕುಂತಿ ವನಾಯ ಕೃತ ನಿಶ್ಚಯ. ಈ ರೀತಿಯಾಗಿ ವಿದುರ ಮತ್ತು ಸಂಜಯ ಅವರಿಬ್ಬರೂ ಕೂಡ ಅವನನ್ನ ಹಿಂಬಾಲಿಸಿಕೊಂಡೇ ಕಾಡಿಗೂ ಹೋಗ್ತಾ ಇದ್ದಾರೆ. ಈ ರೀತಿಯಾಗಿ ಧೃತರಾಷ್ಟ್ರ ಮತ್ತು ಅವನ ಹೆಂಡತಿ ಗಾಂಧಾರಿ ಮತ್ತು ಕುಂತಿ ಪಾಂಡುರಾಜನ ಮಡದಿಯಾದ ಕುಂತಿ ಅವರೆಲ್ಲರೂ ಕೂಡ ಹೋದರು. ವನಾಯ ಕೃತ ನಿಶ್ಚಯ. ಕುಂತಿಯು ಕೂಡ ವನದಲ್ಲಿ ಇರಬೇಕು, ಸೇವೆ ಪರಮಾತ್ಮನ ತಪಸ್ ಮಾಡಬೇಕು ಅಂತ ವನಕ್ಕೆ ಹೋಗ್ಬಿಡ್ತಾಳೆ ಅವಳು ಕೂಡ, ಪಾಂಡವರ ತಾಯಿ. ವಾರ್ಯಮಾಣಾಪಿ ತನಯೈಃ ಸಭಾರ್ಯೇ ಭೃಷದುಃಖಿತೈಃ ಸಂಸ್ಥಾಪ್ಯತಾನ್ ಚ ಕೃಚ್ರೇಣ ಯಯೌ ಸೋನ್ವೇವ ತಂ ನೃಪಂ. ಸಾ ಕುಂತಿ ಪಾಂಡವರು ಬಿಡ್ತಾ ಇಲ್ಲ, ಕುಂತಿದೇವಿ ಎಂದು ಹೋಗಬಾರದು ಅಂತ ಹೇಳ್ತಾ ಇದ್ದರು. ಆದರೂ ಕೂಡ ಕಷ್ಟಪಟ್ಟು ಆ ಪಾಂಡವರ ಅನುಮತಿಯನ್ನ ಕುಂತಿಯು ಪಡೆದು ಕೂಡ ಅವರನ್ನೆಲ್ಲ ಅಲ್ಲೇ ಇರುವಂತೆ ಮಾಡಿ ಧೃತರಾಷ್ಟ್ರನನ್ನ ಹಿಂಬಾಲಿಸಿಕೊಂಡು ಕುಂತಿಯು ಕೂಡ ಹೋದಳು ಹಾಗೆ ಅಂತ. ಸಂದರ್ಶಿತ ಫತೋ ರಾಜ ಕುಂತಿ ವಿದುರ ಸಂಜಯೈಃ ಗಾಂಧಾರಿ ಸಹಿತ ಪ್ರಾಪ ಕುರುಕ್ಷೇತ್ರಂ ಜಗದ್ಗುರೋಃ ಕ್ರಮೇಣೈವಾಶ್ರಮಂ ವ್ಯಾಸ ದೇವಸ್ಯ ಸುರಪೂಜಿತಂ. ಅಲ್ಲಿ ಕುಂತಿ ವಿದುರ ಸಂಜಯ ಅವರೆಲ್ಲರೂ ಕೂಡ ಸಂದರ್ಶಿತ ಪಥಃ ಅವರು ಹೇಳಿದ ಮಾರ್ಗದಲ್ಲಿ ರಾಜ ಧೃತರಾಷ್ಟ್ರನು ಗಾಂಧಾರಿ ಸಹಿತನಾಗಿ ಕುರುಕ್ಷೇತ್ರಕ್ಕೆ ಬರ್ತಾರೆ. ಕುಂತಿಯ ವನಮಾರ್ಗ ಪ್ರದರ್ಶಿತ ವಿದುರ ಸಂಜಯಾಭ್ಯಾಂ ಸ್ವಲೋಕ ಪ್ರಾಪ್ತಿ ಸಾಧನಭೂತ ತತ್ವೋಪದೇಶ ರೂಪ ಮಾರ್ಗ ಪ್ರದರ್ಶಿತ. ಕುಂತಿದೇವಿ
ಇಬ್ರು ಮಾರ್ಗದರ್ಶಕರು ಅಂತ ಹೇಳ್ತಾ ಇದ್ದಾರೆ. ಕುಂತಿಯು ಮಾರ್ಗದರ್ಶಕರು, ವಿದುರ ಸಂಜಯನು ಕೂಡ ಮಾರ್ಗದರ್ಶಕರು. ಸ್ವಲ್ಪ ವ್ಯತ್ಯಾಸ ಇದೆ ಅಂತಾರೆ. ಕುಂತಿ ಯಾವ ಮಾರ್ಗದರ್ಶಕರು ಅಂದ್ರೆ ಕಾಡು ಹೇಗೆ ಹೋಗಬೇಕು ಅಂತ ಅವರು ಮಾರ್ಗ ತೋರಿಸಿದಾರಂತೆ. ಇಲ್ಲಿ ಹೀಗಿದೆ, ಕಲ್ಲು ಇದೆ, ಮರ ಇದೆ, ಹಾಗೆ ಅಂತ ಕಾಡಿಗೆ ಹೋಗೋದಕ್ಕೆ ಮಾರ್ಗದರ್ಶನ ಮಾಡಿದವರು ಕುಂತಿ. ಇನ್ನು ವಿದುರ ಮತ್ತು ಸಂಜಯ ಅವರು ಧೃತರಾಷ್ಟ್ರ ತನ್ನ ಲೋಕ ಗಂಧರ್ವ, ಅವನು ಗಂಧರ್ವ ಲೋಕಕ್ಕೆ ಹೇಗೆ ಹೋಗಬೇಕು ಹಾಗೆಂಬ ಅದಕ್ಕೆ ಮಾರ್ಗ ಅಂದ್ರೆ ತತ್ವೋಪದೇಶವನ್ನ ಮಾಡ್ತಾ ಇದ್ರು. ತತ್ವೋಪದೇಶವನ್ನ ವಿದುರ ಸಂಜಯ ಮಾಡ್ತಾ ಇದ್ರು, ಉಪದೇಶ ಮಾಡ್ತಾ ಇದ್ರು ಅಂತ ಅರ್ಥ. ಅನ್ಯಥಾ ಭಾಗವತ ವಿರೋಧ. ಅದರಿಂದ 3 ಜನರು ಮಾರ್ಗದರ್ಶಕರೇ, ಕುಂತಿ ಮತ್ತು ವಿದುರ ಸಂಜಯ ಅಂತ. ಏವಂ ಕುರುಕ್ಷೇತ್ರ ಪ್ರಾಪ್ತಿಯ ನಂತರಂ, ಅಲ್ಲಿಂದ ಕುರುಕ್ಷೇತ್ರಕ್ಕೆ ಬಂದ ಮೇಲೆ ರಾಜ ಧೃತರಾಷ್ಟ್ರ ತೀರ್ಥಯಾತ್ರಾ ಕ್ರಮದಿಂದ ಜಗದ್ಗುರೋಹೋ ಜಗತ್ಸ್ವಾಮಿಯಾದ ವೇದವ್ಯಾಸಸ್ಯ ಸುರಪೂಜಿತಂ ದೇವೈಹಿ ಸಂಪೂಜಿತಂ ಆಶ್ರಮಂ ಬದ್ರಿಕಾಶ್ರಮ, ಕುರುಕ್ಷೇತ್ರದಿಂದ ದೇವತೆಗಳಿಂದ ಪೂಜಿಸಲ್ಪಡತಕ್ಕ ಬದ್ರಿಕಾಶ್ರಮಕ್ಕೆ ಅವರೆಲ್ಲರೂ ಹೋದರು ಅಂತ ಅರ್ಥ. ತ್ರಿವತ್ಸರೇಣಾಸ್ಯ ನಿಜಸ್ಯ ಲೋಕಸ್ಯಾಪ್ತಿಂ ಸಭಾರ್ಯಸ್ಯ ಜಗಾದ ತತ್ರ ಬ್ರಹ್ಮಾಂಗಜಸ್ತೇನ ಭೃಶಂ ಪ್ರತೀತೋ ವ್ಯಾಸೋಪದಿಷ್ಟಂ ವ್ಯಚರತ್ತಪೋಗ್ರ್ಯಂ. ತತ್ರ ಆಶ್ರಮೇ ಬ್ರಹ್ಮಾಂಗಜಃ, ಬ್ರಹ್ಮದೇವರ ತೊಡೆಯಿಂದ ಹುಟ್ಟಿ ಬಂದವರಾದ ನಾರದರು ಅಸ್ಯ ಧೃತರಾಷ್ಟ್ರಸ್ಯ ನಿಜಸ್ಯ ಲೋಕಸ್ಯ ಗಂಧರ್ವಲೋಕ ಪ್ರಾಪ್ತಿಂ ಜಗಾದ, ತಾನು ಹೇಗೆ ಗಂಧರ್ವಲೋಕಕ್ಕೆ ಹೋಗಬಹುದು ಎನ್ನುವ ಮಾರ್ಗವನ್ನ ವಿಶೇಷವಾಗಿ ನಾರದರು ಉಪದೇಶ ಮಾಡ್ತಾರಂತೆ ಧೃತರಾಷ್ಟ್ರನಿಗೆ. ತೇನ ನಾರದೇನ ಉಕ್ತೇನ ಭೃಶಂ ಪ್ರತೀತಃ ಪ್ರತ್ಯಯಂ ಪ್ರಾಪ್ತಃ. ಈ ರೀತಿಯಾಗಿ ನಾರದರಿಂದ ಉಪದೇಶಿಸಲ್ಪಟ್ಟ ಆ ಧೃತರಾಷ್ಟ್ರ ಎಚ್ಚರದಿಂದ ಇದ್ದು ವ್ಯಾಸೋಪದಿಷ್ಟಂ, ವೇದವ್ಯಾಸರಿಂದ ಉಪದೇಶವನ್ನು ಕೂಡ ಕೇಳಿ ತಪಃ ವ್ಯಚರತ್, ತಪಸ್ಸನ್ನು ಮಾಡಿದರು. ನೋಡಿ, ವಿದುರ ಸಂಜಯ ಹೇಳಿದರು, ನಾರದರು ಹೇಳಿದರು, ವೇದವ್ಯಾಸರು ಹೇಳಿದರು. ಅದಕ್ಕೆ ನಮಗೆ ಗುರುಗಳು ಅನೇಕ ಜನ ಇರ್ತಾರೆ. ಒಬ್ಬರೇ ಗುರುಗಳು ಅಂತ ಇಟ್ಕೊಂಡ್ರೆ ಸಾಧನೆ ಮಾಡೋದು ಕಷ್ಟ ಇದೆ ನೋಡಿ. ನಾನಾ ಜನರು ಸ್ವಲ್ಪ ಶಾಸ್ತ್ರಾಭ್ಯಾಸ ಮಾಡಿದವರು, ಅವ್ರಿಗಿಂತ ಇನ್ನೂ ಹೆಚ್ಚು ಶಾಸ್ತ್ರಾಭ್ಯಾಸ ಮಾಡಿದವರು, ಈ ರೀತಿಯಾಗಿ ಗುಣಮಟ್ಟದಲ್ಲಿ ಯಾರು ಅಧಿಕರಿದ್ದಾರೆ ಗುರುಗಳು, ಅವರನ್ನ ಹುಡುಕ್ತಾ ಹೋಗಬೇಕು, ಅವರು ಹೇಳುವ ವಿಚಾರಗಳನ್ನ ಕೇಳಬೇಕು ಹಾಗೆ ಅಂತ. ಉದಾಹರಣೆಗೆ ನಾವು ಗೃಹಸ್ಥರು ಹೇಳುವ ಒಂದು ವಿಷಯಕ್ಕಿಂತ ಸನ್ಯಾಸಿಗಳು ಭಾರಿ ಭಕ್ತಿ, ಜ್ಞಾನ, ಭಕ್ತಿ, ವೈರಾಗ್ಯ ವಿಷಯದಲ್ಲಿ ವೈರಾಗ್ಯ ಬರುವಂತೆ ಉಪನ್ಯಾಸ ಮಾಡತಕ್ಕವರು. ಇನ್ನು ಅವರಿಗಿಂತ ಪರಮಾತ್ಮನ ದರ್ಶನವನ್ನ ಪಡೆದ ಅಪರೋಕ್ಷ ಜ್ಞಾನಿಗಳು ಉಪದೇಶ ಹಾಡುಗಳು ಅದು ಇನ್ನೂ ಹೆಚ್ಚು ನಮಗೆ ಉಪಕಾರವನ್ನ ಮಾಡತಕ್ಕದಾಗಿ ಇರುತ್ತದೆ. ಯಾಕೆ? ಭಗವಂತನನ್ನ ಕಂಡು ಅವರು ಉಪನ್ಯಾಸ ಮಾಡಿರ್ತಾರೆ, ಅದರಿಂದ ಅವರ ಗುಣಮಟ್ಟ ಇನ್ನೂ ಜಾಸ್ತಿ ಇರುತ್ತದೆ ಹಾಗೆ ಅಂತ. ಎಲ್ಲಾ ಗುರುಗಳು ಒಂದೇ ರೀತಿಯಾಗಿ ಇರೋದಿಲ್ಲ. ಅದನ್ನ ಇಲ್ಲಿ ಧೃತರಾಷ್ಟ್ರ ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ವಿದುರ ಸಂಜಯ, ಅದರಿಂದ ಒಟ್ಟು ಯಾರು ಪರಮಾತ್ಮನ ವಿಚಾರವನ್ನು ಹೇಳ್ತಾರೆ, ಸಣ್ಣ ಮಗು ಹೇಳಿದರೂ ಕೂಡ ಕಿವಿ ಕೊಟ್ಟು ಕೇಳಬೇಕು ಹಾಗೆ ಅಂತ. ಮಕ್ಕಳು ಹೇಳಿದರೂ ಕೂಡ ವಿಷಯ ಯಾರದು? ಸರ್ವೋತ್ತಮನಾದ ಪರಮಾತ್ಮನ ವಿಚಾರ, ಅದರಿಂದ ಕಿವಿ ಮುಚ್ಚಿ ಹೋಗಬಾರದು ಅಂತ ಅರ್ಥ. ಸಕ್ಷತೃಗಾಂಧಾರಿ ಪೃಥೇ ಸಸಂಜಯೇ ತಥೋಭಿರಾರಾಧಯತಿ ಪ್ರಭುಂ ಹರಿಂ ವೈಚಿತ್ರ್ಯ ವೀರ್ಯೇತ್ರ ಸದಾರು ಬಂಧುಭೃತ್ಯಾಸ್ತು ಪಾರ್ಥ ದೃಶಯೇ ಸಮಾಯಯುಹು. ಈ ರೀತಿಯಾಗಿ ಸಕ್ಷತೃ, ಕ್ಷತ್ರ ಅಂದ್ರೆ ವಿದುರ, ಗಾಂಧಾರಿ, ಕುಂತಿ ಇವರೆಲ್ಲರೂ ಕೂಡ ಅವರ ಸಹಿತವಾಗಿ ಸಂಜಯನಿಂದ ಕೂಡಿ ವಿಚಿತ್ರವೀರ್ಯನ ಮಗನಾದ ಧೃತರಾಷ್ಟ್ರ ಆ ಆಶ್ರಮದಲ್ಲಿ ತಪೋಭಿಹಿ ತಪಸ್ಸನ್ನು ಮಾಡ್ತಾ ಪ್ರಭುಂ ಶ್ರೀಹರಿ ನಾರಾಯಣನನ್ನ ಆರಾಧಯತಿ, ಭಜನೆ ಮಾಡ್ತಾ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಸಧಾರ ಬಂಧು ಭೃತ್ಯಾಹ, ತನ್ನ ಹೆಂಡತಿ ಬಂಧು ಭೃತ್ಯ, ಸಧಾರ ಗಾಂಧಾರಿ ಹೆಂಡತಿ, ಬಂಧು ಕುಂತಿ ಮತ್ತು ವಿದುರ, ಭೃತ್ಯ ಸಂಜಯ ಅವನು ಭೃತ್ಯನಾಗಿದ್ದ. ಈ ರೀತಿಯಾಗಿ ಸಧಾರ ಬಂಧು ಭೃತ್ಯಾಹ ಸಹಿತಾಹ ಪಾಂಡವಾಹ ದೃಶಯೇ ಧೃತರಾಷ್ಟ್ರಾದೀನ್ ದ್ರಷ್ಟು ಮಾತ್ರ ವನಂ ಪ್ರತಿ ಸಮಾಯುಹು. ಇವರೆಲ್ಲರನ್ನು ನೋಡಬೇಕು, ಧೃತರಾಷ್ಟ್ರನ ಮತ್ತು ಎಲ್ಲರನ್ನು ನೋಡಬೇಕು ಹಾಗೆ ಅಂತ ಪಾಂಡವರು ಅಲ್ಲಿಗೆ ವನಕ್ಕೆ ಬದರಿಕಾಶ್ರಮಕ್ಕೆ ಬಂದ್ಬಿಟ್ರಂತೆ, ಧೃತರಾಷ್ಟ್ರನ ನೋಡಬೇಕು ಅಂತ.
ಕ್ಷತ್ತೈಕತಾಮತ್ರ ಯುಧಿಷ್ಠಿರೇಣ ಪ್ರಾಪ್ತೋತ ಭಾರ್ಯಾ ಸಹಿತಂ ಸ ಸಂಜಯಂ ಉಪಾಸಮಾನೇಷು ವಿಚಿತ್ರವೀರ್ಯ ಪುತ್ರಂ ಪೃಥಾಂ ಚೈವ ಪೃಥಾಸುತೇಷು. ಆಗ ವನೇಗತ ಕ್ಷತ್ತ ವಿದುರಃ ಯುಧಿಷ್ಠಿರೇಣ ಧರ್ಮರಾಜೇನ ಏಕತಾಂ ಐಕ್ಯಂ ಪ್ರಾಪ್ತಃ. ಆಗ ವಿದುರ ಮತ್ತು ಯುಧಿಷ್ಠಿರ ಇಬ್ಬರು ಕೂಡ ಒಂದೇ ಐಕ್ಯವನ್ನ ಪಡೆದು ಬಿಡ್ತಾರೆ. ಯಾಕೆ? ಇಬ್ರು ಯಮದೇವರೇ. ವಿದುರನು ಕೂಡ ಯಮದೇವರೇ, ಯುಧಿಷ್ಠಿರನು ಕೂಡ ಯಮದೇವರೇ. ಅವತಾರ ಕಾರ್ಯ ಮುಗೀತು, ಪರಮಾತ್ಮನ ಸೇವೆ ಆಯಿತು ಅಂತ ಹೇಳಿ ವಿದುರ ಧರ್ಮರಾಜನ ಜೊತೆಗೆ ಐಕ್ಯವನ್ನು ಪಡೀತಾನೆ. ಉಭಯೋರಪಿ ಯಮಾಂಶತ್ವಾದ್, ಇಬ್ಬರು ಕೂಡ ಯಮನ ಅಂಶ ಆದ್ದರಿಂದ. ಈ ರೀತಿಯಾಗಿ ವಿದುರ ತನ್ನ ದೇಹವನ್ನು ತ್ಯಾಗ ಮಾಡಿದ. ತದನಂತರ ಪೃಥಾ ಸುತೇಷು ವಿಚಿತ್ರವೀರ್ಯಂ ಪುತ್ರಂ ಧೃತರಾಷ್ಟ್ರಂ ಆ ಧೃತರಾಷ್ಟ್ರ ತನ್ನ ಹೆಂಡತಿ ಮತ್ತು ಕುಂತಿ ಸಂಜಯ ಇವರ ಜೊತೆಗೆ ಪಾಂಡವೇಶು ಉಪಾಸಮಾನೇಶು, ಪಾಂಡವರ ಜೊತೆಗೆ ಅಲ್ಲಿ ವಾಸ ಮಾಡಿಕೊಂಡಿರುವಾಗ ಏನಾಯಿತು? ಪ್ರಾದುರ್ಬಭೂವಾಮಿತ ಶಕ್ತಿ ತೇಜೋ ಜ್ಞಾನಾದ್ಭುತೈಶ್ವರ್ಯ ಸುಖಾದಿರೂಪ ವ್ಯಾಸೋ ಹರಿಸ್ತತ್ರ ಸಮೀಕ್ಷೆ ಸರ್ವೇ ಸಂಪೂಜಯಾಮಾಸು ರುದಗ್ರ ಭಕ್ತ್ಯಾ. ಆಗ ಅಮಿತ ಶಕ್ತಿ ತೇಜ ಸಂಪನ್ನರಾದ ಮಿತೆ, ಅದಕ್ಕೆ ಮಿತಿನೇ ಇಲ್ಲ. ದೇವರ ತೇಜಸ್ಸು ಎಷ್ಟಿದೆ ಅಂತ ಹೆಂಗೆ ಹೇಳಲಿಕ್ಕೆ ಆಗ್ತದೆ? ಪ್ರಮಾಣವೇ ಇಲ್ಲ ಅದಕ್ಕೆ. ಅಂತ ಅಪರಿಮಿತವಾದ ತೇಜಸ್ಸು ಪ್ರಕಾಶ ಉಳ್ಳವರಾದ, ಶಕ್ತಿ ಸಾಮರ್ಥ್ಯ ಉಳ್ಳವರಾದ, ಜ್ಞಾನಾದ್ಭುತ ಐಶ್ವರ್ಯ ಸುಖಾದಿ ರೂಪ, ಜ್ಞಾನ, ಅದ್ಭುತವಾದ ಐಶ್ವರ್ಯ, ಸುಖ ಇವುಗಳೇ ರೂಪವಾಗಿ ಇರತಕ್ಕ ಆ ವೇದವ್ಯಾಸರು ವಿಚಿತ್ರ ಐಶ್ವರ್ಯಸ್ಯ ಆಯ್ತಲ್ವಾ, ಹರೇಹೇ ಶ್ರೀ ವಿಷ್ಣು ಪರಮಾತ್ಮನ ಅವತಾರರಾದ ಆ ವೇದವ್ಯಾಸರು ತಸ್ಮಿನ್ ಪ್ರದೇಶೆ ಪ್ರಾದುರ್ಬಭುವ, ಅಲ್ಲಿ ಪ್ರತ್ಯಕ್ಷರಾದರು. ಧೃತರಾಷ್ಟ್ರ ಮತ್ತು ಪಾಂಡವರಲ್ಲಿರುವಾಗ ಸರ್ವೇ ಪಾಂಡವ ಸಹಿತ ಧೃತರಾಷ್ಟ್ರಾದಯ, ಪಾಂಡವರಿಂದ ಸಹಿತವಾದ ಧೃತರಾಷ್ಟ್ರ ಮೊದಲಾದ ಎಲ್ಲರೂ ಕೂಡ ವೇದವ್ಯಾಸರನ್ನು ನೋಡಿ ಉದಗ್ರ್ಯ ಭಕ್ತಿಯ, ಅತ್ಯುತ್ಕೃಷ್ಟವಾದ ಭಕ್ತಿಯಿಂದ ಆ ಪ್ರದೇಶದಲ್ಲಿ ಪೂಜೆಯನ್ನು ಮಾಡಿದರು. ತೈಃ ಪೂಜಿತಸ್ತತ್ರ ನಿಷನ್ನಾಹ ಯದ್ಯದಿಷ್ಟಂ ಪ್ರಬದಂತು ತತ್ತತ್ ದಾಸ್ಯಾಮಿ ತಸ್ಯಾದ್ಯ ತದಿತ್ಯಮುಷ್ಮಿನ್ ಭಕ್ತ್ಯುಚ್ಛ್ರಯ ಪಾಂಡುಸುತೈ ಸದಾರೈಃ ವೃತೋತ್ರ ಕುಂತಿ ರವಿಸೂನು ಜನ್ಮ ಮೃತ್ಯುತ್ಥ ದೋಷಾಪಗಮಂ ಯಯಾಚೆ. ಅನೇಕ ದಿನಗಳಿಂದ ತಪಸ್ ಮಾಡ್ತಾ ಇದ್ದಾರೆ ಧೃತರಾಷ್ಟ್ರಾದಿಗಳು. ಅದರಿಂದ ಸಂತುಷ್ಟರಾಗಿ ವೇದವ್ಯಾಸರು ಕೇಳಿದ್ರಂತೆ, ನಿಮಗೆ ಏನು ಬೇಕು, ನಿಮಗೇನು ಅಪೇಕ್ಷಿತವಾಗಿದೆ ಅದನ್ನೆಲ್ಲ ನಾನು ಕೊಡ್ತೇನೆ ಹಾಗೆ ಅಂತ. ಪಾಂಡುಸುತೈ ಪಾಂಡವೈ ನಾರಾಯಣ ಸ್ವರೂಪ ವ್ಯಾಸೇ ಭಕ್ತ್ಯುಚ್ಛ್ರಯ ಭಕ್ತಿ ಅಭಿವೃದ್ಧಿ ವೃತ. ಪಾಂಡವರು ವೇದವ್ಯಾಸರ ಹತ್ರ ನಿಮ್ಮಲ್ಲಿ ಭಕ್ತಿ ಜಾಸ್ತಿ ಆಗಬೇಕು, ಕ್ಷಣ ಕ್ಷಣದಲ್ಲೂ ಭಕ್ತಿ ಜಾಸ್ತಿ ಆಗಬೇಕು ಹಾಗೆ ಅಂತ ಪ್ರಾರ್ಥನೆ ಮಾಡಿದರಂತೆ. ಇನ್ನು ಕುಂತಿ ಕನ್ಯಾವಸ್ಥೆಯಲ್ಲಿ ತಾನು ಕರ್ಣನನ್ನ ಮಗನಾಗಿ ಪಡೆದಿದ್ದಾಳೆ. ದುರ್ವಾಸರು ಕೊಟ್ಟ ಮಂತ್ರ ಅದನ್ನ ಪರೀಕ್ಷೆ ಮಾಡೋಣ ಅಂತ ಹೋಗಿ ಋತುಸ್ನಾತಳಾದ ಕುಂತಿ ಸಣ್ಣ ವಯಸ್ಸಿನಲ್ಲಿ ಆ ಮಂತ್ರವನ್ನ ಪ್ರಯೋಗಿಸಿದಾಗ ಹುಟ್ಟಿದವನೇ ಕರ್ಣ ಸೂರ್ಯನಿಂದ. ಆ ಒಂದು ಪಾಪ ಇದೆ, ಕನ್ಯಾವಸ್ಥೆಯಲ್ಲೇ ಮಗುವನ್ನ ಪಡೆದ ಒಂದು ಪಾಪ ಇದೆ ಅವಳಿಗೆ, ಅದನ್ನ ಪರಿಮಾರ್ಜನೆ ಮಾಡ್ಕೋಬೇಕು ಅಂತ ವೇದವ್ಯಾಸರ ಹತ್ರ ಪ್ರಾರ್ಥನೆ ಮಾಡಿದರಂತೆ. ಕನ್ಯಾವಸ್ಥಾಯಾಂ ಕರ್ಣಂ ಪುತ್ರತ್ವೇನ ಜನನಾತ್ ಜನ್ಮಜಾತ ದೋಷಸ್ಯ. ಆ ದೋಷ ಪರಿಹಾರಕ್ಕಾಗಿ ಯುದ್ಧ ಸಮಯೇ ಪುತ್ರತ್ವಾಚ್ಛಾದನೇನ ಸೂದಿತತ್ವಾತ್ ಕರ್ಣಸ್ಯ ಮರಣಜನಿತ ದೋಷಸ್ಯ. ಮತ್ತು ಅವನು ಸಾಯೋದು ಅದರಿಂದಲೇ, ಯಾಕೆ ಸೂತನಾಗಿ ಅವನು ಸತ್ತ ಅವನು. ಆ ಒಂದು ದೋಷವೂ ಕೂಡ ಇದೆ, ಅದಕ್ಕೆ ಪರಿಹಾರವನ್ನ ಕೇಳ್ತಾ ಇದ್ದಾರೆ ಕುಂತಿದೇವಿ. ಅಂದ್ರೆ ಕುಂತಿ ತಾನು ಎರಡು ದೋಷ ಇದೆ ಅಂತ ಹೇಳ್ತಾಳೆ. ಒಂದು ಕನ್ಯಾವಸ್ಥೆಯಲ್ಲಿ ಕರ್ಣನನ್ನ ಪಡೆದದ್ದು, ಎರಡನೆಯದು ಕರ್ಣ ತನ್ನ ಮಗ ಎನ್ನುವುದನ್ನ ಮುಚ್ಚಿಟ್ಟದ್ದು. ಕರ್ಣ ತನ್ನ ಮಗ ಅಂತ ಮುಚ್ಚಿಟ್ಟು ಬಿಟ್ಲು, ಪಾಂಡವರಿಗೆ ಹೇಳಲಿಲ್ಲ.
ಪಾಂಡವರಿಗೆ ಗೊತ್ತಿದ್ರೆ ಅವರು ಸಂಹರಣೆ ಮಾಡ್ತಾ ಇಲ್ಲ ಕರ್ಣನನ್ನ. ಅದನ್ನು ಮುಚ್ಚಿಟ್ಲು, ಅದರಿಂದ ಅವನ ಮರಣಕ್ಕೂ ಕಾರಣಲಾದಳು. ಹುಟ್ಟು ಸಾವು ಎರಡಕ್ಕೂ ಕೂಡ ತಾಯಿಯೇ ಕಾರಣರಾಗಿದ್ದಾರೆ ನೋಡಿ. ಇದು ಒಂದು ವಿಚಿತ್ರ ಘಟನೆ ಇದು. ಅದಕ್ಕಾಗಿ ಪರಿಹಾರವನ್ನು ಪ್ರಾರ್ಥನೆ ಮಾಡಿದಳು ಕುಂತಿದೇವಿ. ತೇಷಾಂ ಪ್ರದತ್ವೇಷು ಅಭಿವಾಂಚಿತೇಷು ವೈಚಿತ್ರವೀರ್ಯ ಸಹಭಾರ್ಯ ಏವ ಸಮ್ಮಂತ್ರ್ಯ ನಿಶೇಷ ರಣೇ ಹತಾನಾಂ ಸಂದರ್ಶನಂ ಪ್ರಾರ್ಥಿತವಾನ್ ಸ್ತಮೀಶಂ. ಈ ರೀತಿಯಾಗಿ ಪಾಂಡವರು ಮತ್ತು ಕುಂತಿದೇವಿ ಕೇಳಿದಾಗ ವೇದವ್ಯಾಸರು ಆಯಿತು ಅಂತ ಅದನ್ನೆಲ್ಲ ಕೊಟ್ಟರು. ವರರೂಪವಾಗಿ ಅವರಿಗೆ ಅನುಗ್ರಹ ಮಾಡಿದ್ರು. ಆಯ್ತಮ್ಮ ಕುಂತಿ, ನಿನ್ನಗೂ ಕೂಡ ದೋಷ ಪರಿಮಾರ್ಜನೆ, ತಪಸ್ಸು ಮಾಡಿದ್ಯಾ, ಅದೆಲ್ಲ ಪರಿಹಾರ ಆಗಲಿ ಹಾಗೆ ಅಂತ. ಅದರಿಂದ ಸಜ್ಜನರು ಕೂಡ ತಪ್ಪು ಮಾಡ್ತಾರೆ. ಸಜ್ಜನರು ತಪ್ಪು ಮಾಡೋದಿಲ್ಲ ಅಂತಲ್ಲ, ಯಾರು ರುಜುಗಣಸ್ಥರಂತೆ ಶುದ್ಧ ಚಾರಿತ್ರ್ಯ ಉಳ್ಳವರಾಗಿ ಇರೋದಿಲ್ಲ. ಕಲುಷಾಂಬಾದು ಇದ್ದೇ ಇರುತ್ತದೆ. ಆದರೆ ಅದನ್ನ ಒಪ್ಪುಕೊಂಡು, ತಪ್ಪನ್ನ ಒಪ್ಪುಕೊಂಡು ಅದನ್ನ ಪರಿಮಾರ್ಜನೆ ಮಾಡ್ಕೊಳ್ತಾರೆ ಸಜ್ಜನರು. ನೋಡಿ, ಕುಂತಿದೇವಿ ತಪ್ಪು ಮಾಡಿದ್ರೂ ಕೂಡ ಆ ತಪಸ್ಸನ್ನು ಮಾಡಿ ಅದನ್ನ ಪರಿಮಾರ್ಜನೆ ಮಾಡ್ಕೋತಾರೆ ನೋಡಿ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅನೇಕ ತಪ್ಪುಗಳು ನಡೀತದೆ. ಅದಕ್ಕೆ ಏಕಾದಶಿ, ಚಾತುರ್ಮಾಸ್ಯ ಇತ್ಯಾದಿ ಏನು ವ್ರತಗಳು ನಮಗೆ ದೇವರ ಅನುಗ್ರಹ ಮಾಡಿದ್ದಾನೆ, ಆ ವ್ರತಾಚರಣೆಯನ್ನ ಮಾಡಿ ನಾವು ಮಾಡಿದ ಪಾಪವನ್ನ ಪರಿಹಾರ ಮಾಡ್ಕೋಬೇಕು. ಇದರಿಂದ ಭಗವಂತನ ಪ್ರಸಾದ ಆಗ್ತದೆ ಎಂಬ ಅದು ಇದೆ. ಅದರಿಂದ ಸುಮ್ಮನೆ ಇನ್ನೊಬ್ಬರನ್ನ ಬೈಯೋದ್ರಲ್ಲಿ ಉಪಯೋಗ ಇಲ್ಲ. ಎಲ್ಲರೂ ತಪ್ಪು ಮಾಡುವವರೇ, ಅದರಿಂದಲೇ ಭೂಮಿಯಲ್ಲಿ ಇದ್ದೀವಿ. ಅತ್ತೆ ಸೊಸೆ ಇರಬಹುದು, ಗುರು ಶಿಷ್ಯ ಇರಬಹುದು, ತಂದೆ ಮಕ್ಕಳು ಇರಬಹುದು. ಯಾರು ಶುದ್ಧರು ಅಂತ ನಾವು ಭಾವಿಸ್ಕೋಬಾರ್ದು. ನಾನು ಶುದ್ಧ ಚಾರಿತ್ರ್ಯ ಇರುವವರು ಅಂದ್ರೆ ಭೀಮಸೇನ ದೇವರೇ, ವಾಯುದೇವರೇ, ಭಾರತೀ ದೇವಿಯರೇ. ಅವರನ್ನು ಬಿಟ್ಟು ಎಲ್ಲರ ಚರಿತ್ರೆಯಲ್ಲೂ ಕಳಂಕಿ ಆರಂಭದಿಂದ ಇದ್ದು ಬಂದದನ್ನ ನಾವು ನೋಡ್ತಾ ಇದ್ದೀವಿ. ಅದರಿಂದ ದೇವತೆಗಳ ಪಾಡೇ ಹೀಗಿದೆ ಅಂತ ಆದ ಮೇಲೆ ಋಷಿಗಳ ಪಾಡು, ಮನುಷ್ಯರ ಪಾಡು ಎಲ್ಲ ಇನ್ನೂ ಕೆಳಗಿನವರು, ತಾರತಮ್ಯದಲ್ಲಿ ಕೆಳಗೆ ಇರುವವರು ನಾವು. ಅದರಿಂದ ದೋಷವೇ ಜಾಸ್ತಿ ಇರುತ್ತದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಅದರಿಂದಲೇ ಸಂಸಾರದಲ್ಲಿ ಇದ್ದೀವಿ ನಾವಿನ್ನು. ಅದರಿಂದ ಸುಮ್ಮನೆ ಇನ್ನೊಬ್ಬರನ್ನ ಬೈಯೋದು, ಮಾಡೋದು, ಆಡ್ಕೊಳ್ಳೋದು ಇದರಿಂದಲೇ ಉಪಯೋಗ ಇಲ್ಲ. ಅದನ್ನೆಲ್ಲ ಬಿಟ್ಟು ಆ ಸಮಯವನ್ನ ಆ ಪಾಪ ಪರಿಮಾರ್ಜನೆ, ದೇವರ ಸೇವೆ, ದೇವರ ಕಥಾಶ್ರವಣ, ಅದಕ್ಕಾಗಿ ನಾವು ಮೀಸಲಿಡಬೇಕು ಎನ್ನುವ ಒಂದು ವಿಚಾರವೂ ಕೂಡ ಇಲ್ಲಿ ನಮಗೆ ಮಹಾಭಾರತ ತಿಳಿಸಿಕೊಡ್ತಾ ಇದೆ. ಈ ರೀತಿಯಾಗಿ ಕುಂತಿದೇವಿಯ ಪಾಪವನ್ನು ಕೂಡ ವೇದವ್ಯಾಸರು ಪರಿಹಾರ ಮಾಡಿದ್ದಾರೆ. ತದನಂತರ ಧೃತರಾಷ್ಟ್ರ ತಾನು ಕೇಳಿದನಂತೆ, ಗಾಂಧಾರಿ ಹತ್ರ ಆಲೋಚನೆ ಮಾಡಿ ಏನ್ ಕೇಳಬೇಕು ಅಂತ ಆಲೋಚನೆ ಮಾಡಿ, ಯಾಕಂದ್ರೆ ನಿರೀಕ್ಷಣೆ ಮಾಡಿಲ್ಲ ವೇದವ್ಯಾಸರು ಬರ್ತಾರೆ, ಈ ತರ ಕೇಳ್ತಾರೆ ಹಾಗೆ ಅಂತ. ಮೊದಲೇ ಪ್ಲಾನ್ ಮಾಡಿ ಇಟ್ಕೊಂಡಿರ್ಬೋದಾಯ್ತು ಇಲ್ಲದಿದ್ರೆ. ಅದರಿಂದ ಗಾಂಧಾರಿ ಹತ್ರ ವಿಚಾರ ಮಾಡಿ ಸಮ್ಮಂತ್ರಿಯ ನನ್ನ ಮಕ್ಕಳು ಕೇಳಿದನಂತೆ, ನನ್ನ ಮಕ್ಕಳು ರಣರಂಗದಲ್ಲಿ ಯಾರೂ ಉಳಿದಿಲ್ಲ, ಎಲ್ಲಾ ಮಕ್ಕಳು ಸತ್ತೋಗ್ಬಿಟ್ಟಿದ್ದಾರೆ, ಅವರನ್ನ ನಾನು ಕಾಣಬೇಕು ಹಾಗೆ ಅಂತ ಪ್ರಾರ್ಥನೆ ಮಾಡಿದಂತೆ. ನೋಡಿ, ಎಷ್ಟೆಲ್ಲಾ ಹೋದ್ರೂ ಕೂಡ ಮತ್ತೆ ಆ ಮೋಹನೆ ಬಂತು ನೋಡಿ. ಇನ್ನು ನಿನ್ನನ್ನು ನೋಡಬೇಕು ಅಥವಾ ಬೇರೆ ಭಗವಂತನ ರೂಪಗಳನ್ನ ನೋಡಬೇಕು, ತತ್ವದೇವತೆಗಳನ್ನ ನೋಡಬೇಕು, ಪಾಂಡವರನ್ನ ನೋಡಬೇಕು, ಆ ಬುದ್ಧಿ ಬಂದಿಲ್ಲ ನೋಡಿ. ಅದೆಷ್ಟೇ ತಪಸ್ಸು ಮಾಡಿದ್ರು ಕೂಡ ಆ ಪುತ್ರಮೋಹ ಹೋಗಿಲ್ಲ ಎಂಬ ಅದಕ್ಕೆ ಇದೊಂದು ದೃಷ್ಟಾಂತ ನೋಡಿ. ಎಷ್ಟು ಪ್ರೀತಿ ಮಾಡಿದ ಅಂದ್ರೆ ಇಷ್ಟೆಲ್ಲ ತಪಸ್ ಮಾಡಿ ಕೊನೆಯಲ್ಲಿ ಕೇಳಿದ್ದೇನು ಅವನು ಧೃತರಾಷ್ಟ್ರ, ಮತ್ತೆ ತನ್ನ ಮಕ್ಕಳನ್ನ ನಾನು ಕಾಣಬೇಕು. ಏನು ಸುಖ ಕಂಡ ದುರ್ಯೋಧನಾದಿಗಳನ್ನ ನೋಡಿ ಆಶ್ಚರ್ಯ ಅನಿಸ್ತದೆ. ದೇವರ ಮಾಯಾಶಕ್ತಿ ಭಾರಿ ಅಪಾರ ಇದೆ ನೋಡಿ. ಅದನ್ನು ಪ್ರಾರ್ಥನೆ ಮಾಡ್ತಾನೆ ಹಾಗೆ ಅಂತ ವೇದವ್ಯಾಸರು ಅದನ್ನು ಕೂಡ ಅನುಗ್ರಹ ಮಾಡ್ತಾರೆ. ಆ ವಿಚಾರ ಮುಂದೆ ಬರುತ್ತದೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.